ಚಿಂತಾಮಣಿ ನಗರವಾಸಿಗಳಿಗೆ ಸುವರ್ಣಾವಕಾಶ. ಆಸ್ತಿ ತೆರಿಗೆ ಪಾವತಿಗೆ ಶೇಕಡಾ 5% ರಿಯಾಯಿತಿ ವಿಸ್ತರಣೆ. ಆಸ್ತಿ ತೆರಿಗೆ ಪಾವತಿದಾರರಿಗೆ ಶೇಕಡಾ 5% ರಿಯಾಯಿತಿ. ಪೌರಾಯುಕ್ತ ಜಿಎನ್ ಚಲಪತಿ ಮನವಿ. ನಗರದ ಸ್ವಚ್ಛತೆಗೆ ಸಹಕರಿಸಿ. ಕಟ್ಟಡ ತ್ಯಾಜ್ಯಗಳನ್ನು ರಸ್ತೆ ಬದಿಗೆ ಸುರಿಯದಂತೆ ಪೌರಾಯುಕ್ತರ ಎಚ್ಚರಿಕೆ. ಚಿಂತಾಮಣಿ ನಗರದ ಅಭಿವೃದ್ಧಿಗೆ ನಾಗರಿಕರ ಸಹಕಾರ ಅತ್ಯಗತ್ಯವಾಗಿದ್ದು, ಸಾರ್ವಜನಿಕರು ಬಾಕಿ ಇರುವ ಆಸ್ತಿ ತೆರಿಗೆಯನ್ನು ಸಕಾಲದಲ್ಲಿ ಪಾವತಿಸುವ ಮೂಲಕ ನಗರಸಭೆಯೊಂದಿಗೆ ಕೈ ಜೋಡಿಸಬೇಕು ಎಂದು ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪ್ರತಿ ವರ್ಷದಂತೆ ಸರ್ಕಾರವು ಈ ಬಾರಿಯೂ ಆಸ್ತಿ ತೆರಿಗೆ ಪಾವತಿದಾರರಿಗೆ ಶೇಕಡಾ 5% ರಿಯಾಯಿತಿಯನ್ನು ಘೋಷಿಸಿದೆ. ಈ ರಿಯಾಯಿತಿ ಸೌಲಭ್ಯವನ್ನು ಪಡೆಯಲು ಮೇ 31, 2026ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಸಾರ್ವಜನಿಕರು ಈ ಸದಾವಕಾಶವನ್ನು ಬಳಸಿಕೊಂಡು ರಿಯಾಯಿತಿ ದರದಲ್ಲಿ ತೆರಿಗೆ ಪಾವತಿಸಬಹುದಾಗಿದೆ ಎಂದು ಹೇಳಿದರು. ತೆರಿಗೆಯನ್ನು ಸರಿಯಾಗಿ ನಿರ್ಧರಿಸದೆ ಕಡಿಮೆ ಪಾವತಿಸಿರುವ ಅಥವಾ ಉದ್ದೇಶಪೂರ್ವಕವಾಗಿ ತೆರಿಗೆ ಪಾವತಿಸದ ಸ್ವತ್ತುಗಳ ಮೇಲೆ ನಗರಸಭೆ ಕಣ್ಣಿಟ್ಟಿದೆ. ಅಂತಹ ಮಾಲೀಕರಿಗೆ ನಿಯಮಾನುಸಾರ ದುಪ್ಪಟ್ಟು ದಂಡ ವಿಧಿಸಲಾಗುವುದು. ನಗರದ ವಿವಿಧ ವಾರ್ಡ್ಗಳಲ್ಲಿರುವ ಖಾಲಿ ನಿವೇಶನಗಳಲ್ಲಿ ಕಸ ಸುರಿಯಲಾಗುತ್ತಿದ್ದು, ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನಿವೇಶನದ ಮಾಲೀಕರು ಕೂಡಲೇ ತಮ್ಮ ಜಾಗವನ್ನು ಸ್ವಚ್ಛಗೊಳಿಸಬೇಕು. ಇಲ್ಲದಿದ್ದರೆ ನಗರಸಭೆಯೇ ಸ್ವಚ್ಛಗೊಳಿಸಿ ಅದರ ವೆಚ್ಚವನ್ನು ತೆರಿಗೆಯಲ್ಲಿ ಸೇರಿಸಲಿದೆ. ರಸ್ತೆ ಬದಿಗಳಲ್ಲಿ ಕಟ್ಟಡ ತ್ಯಾಜ್ಯ ಸುರಿಯುವುದನ್ನು ನಿಷೇಧಿಸಲಾಗಿದೆ. ಇದಕ್ಕಾಗಿ ನಗರದ ಹೊರವಲಯದಲ್ಲಿ 2 ಎಕರೆ ಜಾಗವನ್ನು ಗುರುತಿಸಲಾಗಿದೆ ಎಂದು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಪೌರಾಯುಕ್ತರು ಪತ್ರಕರ್ತರಿಗೂ ಮನವಿ ಮಾಡಿದರು. ಪತ್ರಕರ್ತರ ಭವನಕ್ಕೆ ಸಂಬಂಧಿಸಿದ ತೆರಿಗೆ ಬಾಕಿಯನ್ನು ಶೀಘ್ರವಾಗಿ ಪಾವತಿಸಿ ಮಾದರಿಯಾಗಬೇಕು ಎಂದು ಕೋರಿದರು. ನಗರದ ರಸ್ತೆ ಕಾಮಗಾರಿಗಳು, ಯುಜಿಡಿ ಕಾಮಗಾರಿಗಳು ಭರದಿಂದ ಸಾಗುತ್ತಿದ್ದು, ಸಾರ್ವಜನಿಕರು ಹೊಸದಾಗಿ ನಿರ್ಮಿಸಿದ ರಸ್ತೆಗಳನ್ನು ಅಗೆಯದಂತೆ ಅವರು ಮನವಿ ಮಾಡಿದರು. ನಗರದ ಹೃದಯ ಭಾಗದಲ್ಲಿರುವ ಹಳೆಯ ಐಡಿಎಸ್ಎಂಟಿ ವಾಣಿಜ್ಯ ಸಂಕೀರ್ಣವು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು, ಸಾರ್ವಜನಿಕರ ಪ್ರಾಣ ರಕ್ಷಣೆಯ ದೃಷ್ಟಿಯಿಂದ ಅದನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಸುಮಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಈ ಕಟ್ಟಡವು ಪ್ರಸ್ತುತ ಬಳಕೆಗೆ ಯೋಗ್ಯವಾಗಿಲ್ಲ. ಲೋಕೋಪಯೋಗಿ ಇಲಾಖೆ ಮತ್ತು ಖಾಸಗಿ ತಾಂತ್ರಿಕ ಸಂಸ್ಥೆಗಳು ನಡೆಸಿದ ಪರೀಕ್ಷೆಯಲ್ಲಿ ಕಟ್ಟಡವು ಯಾವುದೇ ಕ್ಷಣದಲ್ಲಿ ಕುಸಿಯುವ ಹಂತದಲ್ಲಿದೆ ಎಂದು ವರದಿ ನೀಡಿವೆ. ಇತ್ತೀಚೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಗೋಡೆ ಕುಸಿದು ಸಂಭವಿಸಿದ ದುರಂತದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಂತಹ ಶಿಥಿಲ ಕಟ್ಟಡಗಳನ್ನು ತೆರವುಗೊಳಿಸಲು ಸರ್ಕಾರ ಸೂಚಿಸಿದೆ. ಅದರಂತೆ ಜಿಲ್ಲಾಧಿಕಾರಿಗಳು ಈ ಸಂಕೀರ್ಣವನ್ನು ತೆರವುಗೊಳಿಸಲು 1 ವಾರದ ಗಡುವು ನೀಡಿದ್ದಾರೆ. ಕಟ್ಟಡದಲ್ಲಿ ವ್ಯಾಪಾರ ಮಾಡುತ್ತಿರುವವರಿಗೆ ತೊಂದರೆಯಾಗದಂತೆ ಪರ್ಯಾಯ ವ್ಯವಸ್ಥೆ ಮಾಡಲಾಗುವುದು. ಹೊಸದಾಗಿ ಸುಮಾರು 22.65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲು ಕ್ರಿಯಾಯೋಜನೆ ಸಿದ್ಧವಾಗಿದೆ. ಈಗಾಗಲೇ ಅಲ್ಲಿ ವ್ಯಾಪಾರ ಮಾಡುತ್ತಿರುವ ಮೂಲ ಬಾಡಿಗೆದಾರರಿಗೆ ಯಾವುದೇ ಅನ್ಯಾಯವಾಗುವುದಿಲ್ಲ. ಹೊಸ ಕಟ್ಟಡ ನಿರ್ಮಾಣವಾದ ನಂತರ ನಿಯಮಾನುಸಾರ ಅವರಿಗೆ ಮೊದಲ ಆದ್ಯತೆ ನೀಡಿ ಮರು ಹಂಚಿಕೆ ಮಾಡಲಾಗುವುದು ಎಂದು ಪೌರಾಯುಕ್ತರು ಭರವಸೆ ನೀಡಿದರು. ಕಟ್ಟಡ ತೆರವುಗೊಳಿಸುವುದು ಅನಿವಾರ್ಯವಾಗಿದ್ದು, ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಬೇಕು. ಒಂದು ವೇಳೆ ಸೂಚನೆ ಮೀರಿ ವ್ಯಾಪಾರ ಮುಂದುವರಿಸಿ ಅನಾಹುತ ಸಂಭವಿಸಿದರೆ ಅದಕ್ಕೆ ವ್ಯಾಪಾರಸ್ಥರೇ ಜವಾಬ್ದಾರರಾಗಿರುತ್ತಾರೆ ಎಂದು ಅವರು ಎಚ್ಚರಿಸಿದರು. ಮೊದಲನೇದಾಗಿ ಈಗಾಗಲೇ 2026-27ನೇ ಸಾಲಿನಲ್ಲಿ ಏನು ಪ್ರತಿ ವರ್ಷ ವಾಡಿಕೆಯಂತೆ ಘನವೆತ್ತ ಸರ್ಕಾರ 5% ರಿಬೇಟ್ ಏನು ಕೊಡ್ತಾ ಇತ್ತು, ಅದನ್ನು ಈ ಬಾರಿ ಕಾರಣಾಂತರಗಳಿಂದ ಸೆನ್ಸಸ್ ಬಂದಿದ್ದರಿಂದ ಮತ್ತು ನಿರಂತರವಾಗಿ ರಜಾ ಬಂದಿದ್ದರಿಂದ ಈ ಬಾರಿ 1 ತಿಂಗಳ ಕಾಲ ಅಂದರೆ 31/5/2026ವರೆಗೂ ಸರ್ಕಾರ ಮಾನ್ಯ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಎಕ್ಸ್ಟೆನ್ಷನ್ ಮಾಡಿ ಆದೇಶ ಮಾಡಿದ್ದಾರೆ. ಸೊ ಎಲ್ಲ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಮತ್ತು ಈ ಟ್ಯಾಕ್ಸ್ ಏನಿದೆಯೋ ಆ ಟ್ಯಾಕ್ಸಿನ ನೆಟ್ ಒಳಗಡೆ ಬರೋಂಥದಕ್ಕೆ ಇದನ್ನು ಬಂದು 5% ರಿಬೇಟ್ ಇಂದ ಉಪಯೋಗಿಸ್ಕೊಂಡು ನಗರಕ್ಕೆ ನಿಗದಿತವಾದಂಥ ತೆರಿಗೆಗಳನ್ನು ನಾನು ಪಾವತಿ ಮಾಡಬೇಕಂತ ಎಲ್ಲ ನಾಗರಿಕರಲ್ಲಿ ನಾನು ಮನವಿ ಮಾಡ್ತೇನೆ. ಇದೊಂದು ಆಪರ್ಚುನಿಟಿ. ಪ್ರಪ್ರಥಮ ಬಾರಿಗೆ ಅನಧಿಕೃತ ಆಸ್ತಿಗಳಿಗೂ ಸಹ ಈ ಬಾರಿ 5% ರಿಬೇಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಲಾಸ್ಟ್ ಟೈಮು ನಾವೇನು ಅನಧಿಕೃತ ಆಸ್ತಿಗಳಿದೋ ಅದಕ್ಕೆ ಬೀಕಾತ ಕೊಟ್ಟಿದ್ದೀವೋ ಅದನ್ನ ಇದುವರೆಗೂ ಕೊಟ್ಟಿಲ್ಲ. ಈ ಸರಿ ಅದಕ್ಕೂ ಸರಿ 5% ರಿಬೇಟ್ ಕೊಟ್ಟಿದ್ದಾರೆ. ಅದನ್ನು ಸಹ ಉಪಯೋಗಿಸ್ಕೋಬೇಕು ಅಂತ ನಾನು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಇದು ಈ ತಿಂಗಳ 31/5/2026ವರೆಗೂ ಇರ್ತದೆ. ಯಾರ್ಯಾರು ತೆರಿಗೆಗಳು ಕಟ್ಟೋದಿಲ್ವೋ ಅವರನ್ನು ನಮ್ಮ ಕಡೆಯಿಂದಾನೇ ಇದುವರೆಗೂ ಮಾಡಿರಲಿಲ್ಲ. ಈ ಸರಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ನಾವೇ ನಗರಸಭಾ ವತಿಯಿಂದ ಪ್ರತಿ ಕಮರ್ಷಿಯಲ್ ಬಿಲ್ಡಿಂಗು, ಹೌಸಸ್ ಮತ್ತು ಯಾವ ಬಿಲ್ಡಿಂಗ್ಸ್ ಇದಾವೆ ಅದನ್ನು ನಾವೇ ಕ್ಯಾಲ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ತಪ್ಪು ನಿರ್ಧಾರಣೆ ಮಾಡ್ಕೊಂಡಿದ್ರೆ, ತೆರಿಗೆ ಕಡಿಮೆ ಕಟ್ಕೊಂಡಿದ್ರೆ ಕಡ್ಡಾಯವಾಗಿ ಅದನ್ನು
ಸೆಕ್ಷನ್ ನಮ್ಮ ಏನು 1964 ಆ್ಯಕ್ಟ್ ಪ್ರಕಾರ ದುಪ್ಪಟ್ಟು ತೆರಿಗೆ ಯುನೈಟೆಡ್ ಸ್ಟೇಟ್ಸ್ ಪ್ರಕಾರ ದುಪ್ಪಟ್ಟು ತೆರಿಗೆ ಏನು ಹಾಕ್ಬೇಕು ಅದನ್ನು ನಾವು ದುಪ್ಪಟ್ಟು ತೆರಿಗೆ ಹಾಕ್ತೀವಿ, ಅದನ್ನು ಕಟ್ಟಲಿಕ್ಕೆ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಸೈಟ್ಗಳಲ್ಲಿ ಯಾರಿಗಾಗಲೇ ನಿವೇಶನ ಹೊಂದಿದ್ದೀರಾ, ನಿವೇಶನಗಳನ್ನು ದಯವಿಟ್ಟು ಕ್ಲೀನ್ ಮಾಡಿಕೊಡಿ. ಯಾಕಂದರೆ ಎಲ್ಲ ನಿಮ್ಮ ಪಕ್ಕದ ನಿವೇಶನಗಳಲ್ಲಿ ಕಸ ಹಾಕ್ತಿದ್ದಾರೆ. ನಾವು ಈಗಾಗಲೇ ಮೊನ್ನೆ ಗೌರವಾನ್ವಿತ ಸಚಿವರು ಪ್ರತಿ ವಾರ್ಡ್ಗೂ ಒಂದು ವಾಹನ ಅಂತ SWMLನ ವಾಹನ ಬಿಟ್ಟಿದ್ದೀವಿ. ಮತ್ತು ನಮ್ಮಲ್ಲಿ ಕಮ್ಯುನಿಟಿ ಮಫ್ಲರ್ಸ್ ಅಂತ ಬಂದು ಈಗಾಗಲೇ ವಾರ್ಡ್ ವೈಸ್ ನಾವೆಲ್ಲ ಮಾಡ್ತಿದ್ರು ಸಹ ಅಲ್ಲಲ್ಲಿ ಕಸ ಹಾಕ್ತಿದ್ದಾರೆ. ದಯವಿಟ್ಟು ಅದನ್ನು ಹಾಕಬೇಡಿ, ಊರು ಸ್ವಚ್ಛವಾಗಿರ್ಬೇಕಂತ ಬಯಸ್ತಾ ಇದ್ದೀವಿ. ಖಾಲಿ ಸೈಟ್ಗಳಲ್ಲಿ ಏನಾದರೂ ಕಸ ತೆಗೆಸಲಿಲ್ಲ ಅಂದರೆ ನಾವೇ ನಗರಸಭೆಯಿಂದ ತೆಗೆಸಿ ಅದನ್ನು ಸಹ ನಾವು ಟ್ಯಾಕ್ಸಲ್ಲಿ ಇನ್ಕ್ಲೂಡ್ ಮಾಡಬೇಕಂತ ಈ ಸರಿ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ CND ವೇಸ್ಟನ್ನು ಸುಮಾರು ಸರಿ ನೀವು ಗಮನಿಸಿರ್ಬೋದು, ಕೆಲವೊಂದು ಮನೆ ರೋಡಲ್ಲೆಲ್ಲ ಹಾಕಿದ್ರು, ಸಣ್ಣ ಪುಟ್ಟ ಗಲಾಟೆ ಆಗಿರೋ ಸಹ ನೀವು ಗಮನಿಸಿರ್ತೀರ. CND ವೇಸ್ಟ್ ಮನೆ ಕಟ್ಟಡ ಮಾಡೋಂಥ ಒಂದು ಇದನ್ನು ರೋಡ್ಗೆ ಎಸಿಬೇಡಿ. ನಮ್ಮಲ್ಲೇ ಈಗಾಗಲೇ 2 ಎಕರೆ ಜಮೀನನ್ನು ಸಚಿವರು ನಮಗೆ ನೀಡಿದ್ದಾರೆ. ಅಲ್ಲಿ ಹಾಕ್ಲಿಕ್ಕೆ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ವಿ. ನಮ್ಮ ನಗರಸಭೆ ಗಮನಕ್ಕೆ ತಂದರೆ ನಾವು ಎಲ್ಲ ಹಾಕ್ಬೇಕಾದ ನಿರ್ದೇಶನ ಕೊಡ್ತೇವೆ. ನೀವು ದಯವಿಟ್ಟು ಅಲ್ಲಿ ಹಾಕ್ಬೋದು. ಯಾವುದೇ ರೀತಿಯಾಗಿ ರಸ್ತೆಗಳನ್ನು ಈಗಾಗಲೇ ಕಾಮಗಾರಿ ನೀವು ಗಮನಿಸಿರ್ಬೋದು, ಬರದಿಂದ ಸಾಗ್ತಾ ಇದೆ. ಡೆಲ್ಟಿಕ್ರೆ ಇದರಲ್ಲಿ ವರ್ಕ್ಸು ಸಹ ನಡೀತಾ ಇದೆ. ಆ ಎಲ್ಲ ರಸ್ತೆಗಳನ್ನು ಹೊಡೆಯುವಂಥ ಕೆಲಸ ಆಗಲಿ, ಪೈಪ್ಲೈನ್ ಹೊಡೆಯುವಂಥದ್ದಾಗಲಿ, UGD ಹೊಡೆಯುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಇಷ್ಟು ಗ್ರಾಂಟ್ಸ್ ಇದುವರೆಗೂ ಬಂದಿರಲಿಲ್ಲ, ಬಂದಿದೆ, ಅದನ್ನು ಎಲ್ಲರೂ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತಾ ಮತ್ತೊಮ್ಮೆ 2026-27 ಸಾಲ 5% ರಿಬೇಟ್ ಏನು ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಎಲ್ಲರೂ ಸಹ ಕಡ್ಡಾಯವಾಗಿ ತೆರಿಗೆಯನ್ನು ನಿಮ್ಮ ಹಕ್ಕದು ತೆರಿಗೆಯನ್ನು ಪಾವತಿ ಮಾಡಬೇಕು. ಕೆಲವರು ನೀರಿನ ತೆರಿಗೆ ಇದುವರೆಗೂ ಕಟ್ಟಬೇಕಂತ ಹೇಳ್ತೀನಿ. ಪತ್ರಕರ್ತರೆಲ್ಲ ಮನವಿ ಮಾಡ್ತೀನಿ, ನಿಮ್ಮ ಪತ್ರಕರ್ತರ ಭವನ ಕೂಡ ಇದುವರೆಗೂ ಟ್ಯಾಕ್ಸ್ ಕಟ್ಟಿಲ್ಲ, ಅದನ್ನು ಎಕ್ಸೆಸ್ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದೀರಾ, ಅದನ್ನು ಬಿಡಬೇಕು. ಟ್ಯಾಕ್ಸ್ ಕಟ್ಟಿಲ್ಲ, ಮೇಲ್ಗಡೆ ನೀವು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ, ಅದು ನಿಮಗೂ ಸಹ ನಾನು ಮನವಿ ಮಾಡ್ತೇನೆ. ಸ್ಟುಡಿಯೋ ಕೊಟ್ಟಿದ್ರೆ ₹1 ತೆರಿಗೆ ಕಟ್ಟಿದ್ದೀರಿ, ನೀವೇ ಈ ಥರ ಒಂದು 4ನೇ ಅಂಗ ನೀವೇ ಹೆಂಗೆ ಮಾಡ್ದಂಗೆ. ಹಾಗಾಗಿ ನೀವು ಸಹ ತೆರಿಗೆ ಕಟ್ಟಬೇಕು, ತೆರಿಗೆ ವ್ಯಾಪ್ತಿ ಒಳಗಡೆ ಬರಬೇಕು. ಅದೇ ರೀತಿಯಾಗಿ ಏನು ಎನ್ಕ್ರೋಚ್ಮೆಂಟ್ ಮಾಡಿದ್ದೀರಾ ಅದನ್ನು ಎಲ್ಲ ನಗರದಲ್ಲಿ ಬಿಡಿಸ್ದಂಗೆ ನೀವು ಸಹ ಬಿಟ್ಬಿಟ್ರೆ ಒಳ್ಳೆಯದನ್ನು ನಾನು ಮನವಿ ಮಾಡ್ತಾ ಮುಂದುವರೆದ ಭಾಗ IDSMT ಕಾಂಪ್ಲೆಕ್ಸನ್ನು ನೀವು ಗಮನಿಸಿರ್ಬೋದು. ಅದನ್ನು ಏನು ಕಾಂಪ್ಲೆಕ್ಸ್ ಇತ್ತು ಅದನ್ನು ರಿನೋವೇಟ್ ಮಾಡಿ ಮೇಲ್ಗಡೆ ಅಂಗಡಿಗಳು ಮಾಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಏನು ಸಣ್ಣ ಪುಟ್ಟ ಅಂಗಡಿಗಳು ನಗರದಲ್ಲಿ ಬೀದಿ ಬದಿ ಮಾಡ್ತಾರೆ ಅವರಿಗೆಲ್ಲ ಒಂದು ಶೆಲ್ಟರ್ ಕೊಡಬೇಕಂತ ಗೌರವಾನ್ವಿತ ಸಚಿವರು ಈಗಾಗಲೇ ಸುಮಾರು 22.65 ಲಕ್ಷಗಳಲ್ಲಿ QDFC ಒಂದು ಸಹಯೋಗದೊಂದಿಗೆ ಆಕ್ಷನ್ ಪ್ಲಾನ್ ಮಾಡಿ ಟೆಂಡರ್ ಎಲ್ಲ ಮಾಡಿ ಕಾರ್ಯವನ್ನು ಮಾಡಬೇಕಂತ ಹೊರಟಾಗ ನಾವು ಅಲ್ಲಿ ಗಮನಿಸಿದಾಗ ಅಲ್ಲಿ ಮೇಲ್ಗಡೆ ಚಾವಣಿಯೆಲ್ಲ ತೆಗೆದಿದ್ದಾರೆ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಕಳಿಸಿದಾಗ ಅನ್ಫಾರ್ಚುನೇಟ್ ಆಗಿ ಈಗ ಅದು ಬಂದಿದೆ, ಫಿಟ್ನೆಸ್ಸು ಇಲ್ಲ ಅಂತ BWDಯಿಂದನೂ ಕೊಟ್ಟಿದ್ದಾರೆ ಮತ್ತು ಬೇರೆ ಕಡೆಯಿಂದ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತಾರೆ ಸಮಯ ವಾಸ್ತವಿಕವಾಗಿ ಕಂಡು ಬಂದಿರುವ ಕಟ್ಟಡ ಸ್ಥಿತಿಗತಿಗಳನ್ನು ಅವಲೋಕಿಸಿ ಸದರಿ ಕಟ್ಟಡ ಬಳಕೆಗೆ ಯೋಗ್ಯವಾಗಿದೆ ಅಂತ ಮಾಡ್ತಾರೆ. ಸೊ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಯಾವುದೇ ರೀತಿ ಈ ಕರೋನಾ ಟೈಮಲ್ಲಿ 10 ವರ್ಷ ಶೆಲ್ಟರ್ಸ್ ಬಂದ್ ಮಾಡಿದಾಗ ಮೇಲ್ಗಡೆ ರೂಪಿಂಗ್ ಎಲ್ಲ ಹೋಗಿರೋದಿರ್ಬೋದು. ಅದೇ ರೀತಿ ಒಳಗಡೆ ಸುಮಾರು ಒಂದು 10-15 ವರ್ಷ ಅದನ್ನು ಹಿಂದೆ ಹಳೆ ಕಾಲದಲ್ಲಿ ಒಂದು 10-15 ವರ್ಷಗಳ ಹಿಂದ್ಗಡೆ ಇದ್ದಾಗ ಅದನ್ನು ಅದೇ ಥರ ಬಿದ್ದಾಗ ಎಲ್ಲನೂ ತುಕ್ಕಿಡ್ದೋಗಿರ್ಬೋದು. ಎಲ್ಲ ಒಟ್ಟಾರೆಯಾಗಿ ಕಟ್ಟಡದ ಒಂದು ಸ್ಥಿತಿಗತಿ ಈ ಥರ ಇದೆ. ನೀವು ಈಗಾಗಲೇ ಗಮನಿಸಿರ್ಬೋದು, ಒಂದು ವಾರದ ಹಿಂದ್ಗಡೆ ಬೆಂಗಳೂರು ನಗರದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಗೋಡೆ ಕುಸಿದಾಗ ಅದು ಅನಾಚೋತ್ತರವಾಗಿ ಆದಾಗ ಸುಮಾರು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡೋದು ಒಂದು ಭಾಗ ಆದರೆ ಮತ್ತೊಂದು ಭಾಗ ನಾಗರಿಕರು ಪ್ರಾಣ ತೆತ್ತಿದ್ದಾರೆ, ಅದರಲ್ಲಿ ಬಡವರು ತೆತ್ತಿದ್ದಾರೆ. ಆ ರೀತಿ ಯಾವುದೇ ಆಗ್ಬಾರ್ದು. ಯಾಕಂದ್ರೆ ಅಲ್ಲೆಲ್ಲ ಕೆಲಸ ಮಾಡೋಂಥವ್ರೆಲ್ಲ ವರ್ಕರ್ಸ್ ಎಲ್ಲನೂ ಬಡವರೇ ಇರೋದ್ರಿಂದ ದಯವಿಟ್ಟು ಆ ಕಟ್ಟಡವನ್ನು ನಾವು ಈಗಾಗಲೇ ತೆರವು ಮಾಡಲಿಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾ ಇದ್ದಾರೆ. ಒಂದು ವಾರದೊಳಗಡೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ವಾರದೊಳಗಡೆ ನೀವು ಬೇರೆ ಶೆಲ್ಟರನ್ನು ಮಾಡ್ಕೊಳ್ಳಿ. ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ನಾವು ಮತಾಸಿದ ಅಂಗಡಿಗಳು ಇನ್ನೂ ಹೆಚ್ಚುವರಿ ಅಂಗಡಿಗಳನ್ನು ನಾವು ಹಾಕ್ತಾ ಇದ್ದೀವಿ. ಹಾಕಿದಾಗ ಈಗಾಗಲೇ ಯಾರ್ದು ಟರ್ಮ್ ಮುಗಿದಿರಲ್ವೋ ಅವ್ರಿಗೆ ಮತ್ತೆ ಮರುಸ್ಥಾಪನೆ ಮಾಡ್ತೀವಿ ನಾವು ಅಲ್ಲಿ. ಅವ್ರಿಗೆ ಯಾವುದೇ ರೀತಿ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗಲಿ ಮಾಡೋದಿಲ್ಲ. ಅದನ್ನು ಜಿಲ್ಲಾಧಿಕಾರಿಗಳು ನಿರ್ಧರಿಸ್ತಾರೆ. ಸೊ ಅದನ್ನು ನಾಳೆದು ನಾಡಿದೊಳಗಡೆ ನಾವು ಮೀಟಿಂಗ್ ಅವ್ರನ್ನೂ ಕರೀತಾ ಇದ್ದೀವಿ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಯಾರಿಗೂ ಸಹ ತೊಂದರೆ ಕೊಡೋದಿಲ್ಲ. ಮತ್ತಷ್ಟು ಅಂಗಡಿಗಳಲ್ಲಿ ಬರ್ತಾ ಇರೋದ್ರಿಂದ ಎಲ್ರಿಗೂ ಅಕಾಮಿಡೇಟ್ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಗರಸಭೆದು ಇಷ್ಟೇ ಇಂಟೆನ್ಷನ್ನು. ಅದರದ್ದು ಒಂದು ಸ್ಥಿತಿಗತಿ ಸರಿಯಿಲ್ಲ. ನೀವು ಗಮನಿಸಿರ್ಬೋದು, PWDಯಿಂದ ಸಹ ನಾವು ರಿಪೋರ್ಟ್ ಬಂದಿದೆ. ಆಮೇಲೆ ಜೊತೆಗೆ RCA ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ ಅಂತ ರಿಚ್ಮಂಡ್ ಸರ್ಕಲ್ ಇರೋರು ಸಹ ಈಗಾಗಲೇ ಸಾಯಿಲ್ ಟೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಸಹ ರಿಪೋರ್ಟ್ ಕೊಟ್ಟಿದ್ದಾರೆ, ಅದರದ್ದು ಒಂದು ಕಟ್ಟಡದ ಸ್ಥಿತಿ ಸರಿಯಿಲ್ಲ ಅಂತ. ಕುಸಿಯೋ ಹಂತದಲ್ಲಿದೆ. ಆದಷ್ಟು ಬೇಗ ನಿಮ್ಮ ಒಂದು ಪ್ರಾಣದ ಹಿತದೃಷ್ಟಿಯಿಂದ ಹೇಳ್ತಾ ಇದ್ವಿ, ಆದಷ್ಟು ಬೇಗ ವೆಕೆಟ್ ಮಾಡಬೇಕು ಅಂಗಡಿಗಳನ್ನು. ಡೆಮಾಲಿಷ್ ಮಾಡಿದಾದ್ಮೇಲೆ ಮರುಸ್ಥಾಪನೆ ಮಾಡ್ತೀವಿ ಅಂಗಡಿಗಳನ್ನು. ಯಾರ್ಯಾರು ಎಲ್ಲಿ ಒರಿಜಿನಲ್ ಓನರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಕಡ್ಡಾಯವಾಗಿ ನಿಮಗೆ ಸಿಗ್ತದೆ ಅಂಗಡಿಗಳನ್ನು. ನಿಮ್ಮ ಅವಧಿ ಎಷ್ಟಿದೆಯೋ ಅಷ್ಟನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ನಿರ್ಧರಿಸ್ತಾರೆ. ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳು ಅದನ್ನು ಹೇಳ್ತಾರೆ ನಿಮ್ಮ ಜೊತೆ. ಹಾಗಾಗಿ ಸಾರ್ವಜನಿಕ ದೃಷ್ಟಿಯಿಂದ ನಿಮ್ಮ ಪ್ರಾಣಗಳನ್ನು ಇದು ಉಳಿಸೋ ಒಂದು ದೃಷ್ಟಿಯಿಂದ ನೀವು ಅಂಗಡಿಗಳನ್ನು
ಅನಿವಾರ್ಯವಾಗಿ ನೀವು ತೆರವು ಮಾಡಲೇಬೇಕಾಗ್ತದೆ. ಇಲ್ಲಾಂದರೆ ನಾಳೆ ದಿವಸ ಪ್ರಾಣಾಪಾಯಗಳೇನೋ ಹೆಚ್ಚು ಕಡಿಮೆ ಆಗೋದಲ್ಲಿ ನೀವೇ ಹೊಣೆಗಾರರಾಗ್ತೀರ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾವು ತಿಳಿಸ್ತಾ ಏನಾದ್ರೂ ಕಟ್ಟಬೇಕು. ಯಾಕಂದರೆ ಕಟ್ಟಲಿಲ್ಲ ನಾಳೆ ದಿವಸ ಅದಕ್ಕೆ ಖರ್ಚಿಗೂ ಸಹ ನಮ್ಗೆ ಬೇಕಾಗ್ತದಲ್ಲ ಈಗ ಕಟ್ಟಲಿಕ್ಕೆ. ಸೊ ಹಂಗಾಗಿ ಅದನ್ನು ಸಹ ಮುಂದಾಗಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. IDSMT ಇದರಲ್ಲಿ ಈಗಾಗಲೇ ವಿನ್ಯಾಸವನ್ನು ಸಹ ಮಾಡ್ತಾ ಇದ್ದಾರೆ. ಈಗಾಗಲೇ ವಿನ್ಯಾಸವನ್ನು ಮಾಡಿ 3 ಹಂತದಲ್ಲಿ ವಿನ್ಯಾಸಗಳನ್ನು ರೆಡಿ ಆಗ್ತಾ ಇದೆ. ಈ ಡೆಮಾಲಿಷ್ ಆದ ತಕ್ಷಣವೇ ವಿತಿನ್ ವೀಕಲ್ಲಿ ಕೆಲಸ ಆಗ್ತದೆ. ಯಾಕಂದ್ರೆ ಟೆಂಡರ್ ಮುಗಿದೋಗಿದೆ, ಎಲ್ಲ ರೆಡಿ ಇದೆ. ಫಾಸ್ಟಾಗಿ ಎಷ್ಟು ಬೇಗ ಆದಷ್ಟು ಬೇಗ ಅಂಗಡಿಗಳನ್ನು, ಇನ್ನೂ ಹೆಚ್ಚಿನ ಸಂಖ್ಯೆ ಅಂಗಡಿಗಳನ್ನು ಅಲ್ಲಿ ನಾವು ಕಟ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಎಲ್ಲನೂ ಅಂಗಡಿಗಳನ್ನು ಖಾಲಿ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾರೆ. ನಾಳೆ ದಿವಸ ನೀವು ಖಾಲಿ ಮಾಡದೆ ಹೋದಂಥ ಪಕ್ಷದಲ್ಲಿ ಏನಾದರೂ ಪ್ರಾಣಾಪಾಯಗಳಾದರೆ ನೀವುಗಳೇ ನೇರ ಹೊಣೆಗಾರರಾಗ್ತೀರ ಅಂತ ನಾನು ತಮ್ಮ ಮೂಲಕ ಹೇಳ್ತೀನಿ. ಅದೇ ರೀತಿಯಾಗಿ ವದಂತಿಗಳಿಗೆ ಕ್ಯೂ ಕೊಡಬೇಡಿ. ಯಾವುದೇ ರೀತಿ ಹೇಳ್ತಾರೆ ಹಂಗಾಗುತ್ತಂತೆ ಹಿಂಗಾಗುತ್ತಂತೆ ಮತ್ತೆ ನಿಮ್ಗೆ ಕೊಡಲ್ಲ ಅಂತ ಸೇಲ್ಸಲ್ಲಿ ಹೋಗ್ತೀವಿ, ಎಲ್ಲ ಸುಳ್ಳು. ನಾವು ಸ್ಪಷ್ಟೀಕರಿಸ್ತಾ ಇದ್ದೀವಿ. ನಿಮ್ಮ ಏನು ನಿಗದಿತ ಅವಧಿ ಇದೆ ಅದನ್ನು ಜಿಲ್ಲಾಧಿಕಾರಿಗಳು ಸ್ಪಷ್ಟೀಕರಿಸ್ತಾರೆ, ನಿಮ್ಗೆ ಅದನ್ನು ಮಾಹಿತಿ ಕೊಡ್ತಾರೆ. ಯಾರಿಗೂ ರೀತಿ ತೊಂದರೆ ಆಗೋದು ಮಾಡೋದಿಲ್ಲ. ಉದ್ದೇಶ ಇಷ್ಟೇ, ಹೊಸ ಕಟ್ಟಡ ಬರಲಿ. ಈಗ ಏನು ಅದು ಶಿಥಿಲವಾಗಿದೆ, ನೀವು ಗಮನಿಸ್ಬೋದು. ಈಗಾಗಲೇ ಕುಸಿಯಂತ ಹಂತದಲ್ಲಿದೆ. ಮೇಲ್ಗಡೆ ನಾವು ರೂಫಿಂಗ್ ಚೆಕ್ ಮಾಡಿದಾಗ ನೀವು ಪತ್ರಕರ್ತರು ಚೆಕ್ ಮಾಡ್ಬೋದು, ಎಲ್ಲ ಹೋಲ್ಸ್ ಬಿದ್ದಿದ್ದಾವೆ ಮೇಲ್ಗಡೆಯಿಂದ. ಆಮೇಲೆ ಅದ್ರದ್ದು ಏನು ಸ್ಟೆಬಿಲಿಟಿ ಇರುತ್ತದು ಕಟ್ಟಡದ ಪಿಲ್ಲರ್ಸು ಅದು ಸಹ ಎಲ್ಲನೂ ಒಡೆದು ಹೋಗ್ತಾ ಇದೆ. ನೀವೆಲ್ಲ ಗಮನಿಸಿರ್ತೀರ, ಸುಮಾರು ಸರಿ ಪತ್ರಿಕೆಗಳಲ್ಲೂ ಸಹ ನೀವೆಲ್ಲ ಸುದ್ದಿ ಮಾಡಿದ್ದೀರಾ. ಒಂದು ಏನು ನಮ್ಮ ನ್ಯೂಸಲ್ಲೂ ಸಹ ಲಾಸ್ಟ್ ಟೈಮ್ ನೀವು ಸುದ್ದಿ ಮಾಡಿದ್ದನ್ನು ಗಮನಿಸ್ಬೋದು. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀವಿ, ದಯವಿಟ್ಟು ಆದಷ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ ವರ್ತಕರಲ್ಲಿ, ದಯವಿಟ್ಟು ಅಂಗಡಿಗಳನ್ನು ವಿತಿನ್ ಎ ವೀಕ್ ನೀವು ಬೇರೆ ಕಡೆ ಮಾಡಿಕೊಂಡು ನಮಗೆ ತೆರವು ಮಾಡಲಿಕ್ಕೆ ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಅದ್ರ ಜೊತೆ ಹಿಂದ್ಗಡೆ ಇರುವಂಥ 63 IDSMT ಈಗಾಗಲೇ ಜೊತೆಗೆ ನಮ್ದು ಮುನ್ಸಿಪಲ್ ಅಂಗಡಿಗಳು ಸುತ್ತಲೂ ಇದ್ದಾವೆ. ಆ ಮಟನ್ ಇರ್ಬೋದು, ಪೋರ್ಕ್ ಅಂಗಡಿಗಳು ಅವು ಈಗಾಗಲೇ ಅವಧಿ ಮುಗಿದಿದೆ. ಅದನ್ನು ಸಹ ಸೇರಿಸ್ಕೊಂಡು ಎಕ್ಸ್ಟ್ರಾ ಅಂಗಡಿಗಳು ಕಟ್ತೀವಿ. ಡಬಲ್ ಆಗ್ಬೋದು, ಅಂಗಡಿಗಳು ಡಬಲ್ ಆಗೋಂಥ ಚಾನ್ಸಸ್ ಇದೆ. ಈಗ ಏನೋ ಅಂಗಡಿ ಮಾಲೀಕ ಅಂದರೆ ಯಾರು ಮೂಲ ಓನರ್ ಇರ್ತಾರೋ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ. ಅಗ್ರಿಮೆಂಟ್ಸ್ ಏನು ಮಾಡ್ಕೊಂಡಿದ್ದಾರೋ, ಡೆಪಾಸಿಟ್ ಏನು ಕಟ್ಟಿದಾರೋ ಅವ್ರಿಗೆ ಡೆಫಿನೆಟ್ ಆಗಿ ಅವ್ರಿಗೆ ಸಿಗೋಂಥದ್ದು, ಅವ್ರ ಟರ್ಮ್ ಏನಿದೆ ಸಿಗೋಂಥದ್ದು ವ್ಯವಸ್ಥೆ ನಾವು ಮಾಡ್ತೀವಿ. ಯಾರಿಗೂ ಒಕ್ಕಲೆಬ್ಸಕ್ಕಂತ ಹೋಗೋದಿಲ್ಲ. ಈಗ ಇಮಿಡಿಯೇಟ್ ತೆರವು ಮಾಡಿ ಅಂಗಡಿಗೆ ಅನುಕೂಲ ಮಾಡ್ಕೊಡ್ಬೇಕು. ಈಗ ಟೈಮ್ ಏನಾದ್ರು ಕಾಮಗಾರಿಗಳು 3 ದಿನದಿಂದ ಸ್ಟಾರ್ಟ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರೋ ವಿಚಾರನೇ, ಯುದ್ಧ ನಡೆಯುತ್ತೆ, ಪೆಟ್ರೋಲಿಯಂ ಜಲ್ಲಿ ಎಲ್ಲಿ ಸಿಗ್ತಾ ಇಲ್ಲ, ಹಂಗಾಗಿ ಆಗ್ತಾ ಇದೆ. ಹೊಡೆದ್ರು ಅಂತ ಗೊತ್ತಾಯ್ತು.